ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನನ್ ಜೊತೆನೆ ಟೂ ಬಿಡ್ತೀಯಾ? ನೀನ್ ಚಿಕ್ಕಮ್ಮನ ಜೊತೆನೆ ಮಾತಾಡಲ್ವಾ? ಪ್ರೀತಿ ಪುಟ್ಟ ನನ್ ಜೊತೆ ಟೂ ಬಿಟ್ಟಿದ್ದಾಳೆ. ಚಿಕ್ಕಮ್ಮ ಅಳ್ತಿದ್ಯಾ? ಹೆದರ್ಕೊಂಡ್ಯಾ? ನೋಡೀಗ ನೀನು ತಿಂಡಿ ತಿಂತೀಯಂತೆ. ನಿನ್ಗಿಷ್ಟವಾಗಿರೋ ಈರುಳ್ಳಿ ದೋಸೆ ಮಾಡ್ಕೊಂಡ್ ಬರ್ತೀನಿ. ತಿಂತೀಯ ತಾನೆ? ತಿಂತೀನಿ. ಸರಿ, 5 ನಿಮಿಷ ಇಲ್ಲೇ ಕೂತಿರು, ನಾನು ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನೀಲಕ್ಕ, ಇದು ಬೇಡ, ನಾನು ಅವಳಿಗೆ ದೋಸೆ ಮಾಡ್ಕೊಡ್ತೀನಿ. ಬನ್ನಿ ನನ್ ಜೊತೆ. ರೀ, ಯಾವತ್ತಾದ್ರೂ ನಮ್ ಸಾಧನ ಮಗುನ ಈ ರೀತಿ ಮುದ್ದು ಮಾಡಿ ಊಟ ತಿನ್ಸಿದ್ದಾಳ? ಕಾಫಿಗೆ ಸಕ್ಕರೆನೇ ಹಾಕಿಲ್ವಲ್ಲಿ. ಒಟ್ನಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಬಾರ್ದು ಅಷ್ಟೇ ಅಲ್ಲ? ಹೇ ಚಿಕ್ಕಮ್ಮ ದೋಸೆ ತರ್ತಾರೆ, ಹೇ ಚಿಕ್ಕಮ್ಮ ದೋಸೆ ತರ್ತಾರೆ. ಹುಷಾರು, ಬಿದ್ಬಿಡ್ತೀಯಾ? ನೋಡಿದ್ರ ಅವಳು ಸಡಗರಾನ? ನಿಂಗಿಷ್ಟವಾಗಿರೋ ದೋಸೆ ಮಾಡಿದೀನಿ, ತಗೋ. ಬೇಗ ಬೇಗ ತಿನ್ಕೊಂಡು ಸ್ಕೂಲ್ಗೆ ಹೊರಡ್ಬೇಕು. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಸೂಪರ್. ರಿತಿ, ಸ್ಯಾಂಡ್ವಿಚ್ ತಿನ್ನು ಅಂತ ಹೇಳಿರ್ಲಿಲ್ವಾ? ಈ ಹಾಳ ದೋಸೆನೆಲ್ಲ ಯಾಕೆ ತಿಂತಾ ಇದ್ಯಾ? ಸಾಧನ, ಏನಾಗಿದೆ ನಿಂಗೆ? ಸ್ಯಾಂಡ್ವಿಚ್ ಬೇಡ ಅಂತ ಮಗು ಕೋಪ ಮಾಡ್ಕೊಂಡಿತ್ತು, ಅದಕ್ಕಿಷ್ಟ ಅಂತ ದೋಸೆ ಮಾಡ್ಕೊಟ್ಲು. ಆ ಮಗು ದೋಸೆ ತಿನ್ನೋದ್ರೊಳಗೆ ಕೆಳಗೆ ಹಾಕಿದ್ಯಲ್ಲ, ನಿನ್ ಪಾಪ ಸುತ್ಕೊಳಲ್ವಾ? ಎಲ್ಲ ನಿಮಗೆ ಇರ್ಲಿ. ಅವಳು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ನೀನಂತೂ ಮಗುನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಸಾಕತ್ತೆ. ನನ್ ಮಗಳನ್ನ ಹೇಗ್ ನೋಡ್ಕೋಬೇಕು ಅನ್ನೋದನ್ನ ನೀವ್ ನನಗ್ ಅಡ್ವೈಸ್ ಮಾಡ್ಬೇಡಿ. ಜೊತೆ ಬರ್ತಾ ಬರ್ತಾ ನಿಂದು ಜಾಸ್ತಿ ಆಯ್ತು. ಈಗ ನನಗ್ ಟೈಮ್ ಇಲ್ಲ, ಸಂಜೆ ಬಂದ್ ವಿಚಾರಿಸ್ಕೋತೀನಿ. ಸುಮಾ, ಅವಳದು ದಿನ ಇದ್ದಿದ್ದೆ. ನೀನು ಮಗುನ ಒಳಗ್ ಕರ್ಕೊಂಡು ಹೋಗಿ ತಿಂಡಿ ತಿನ್ಸು. ಸರಿ ಅತ್ತೆ. ಹಾಗೆ ನೀಲ ಕ್ಯಾರಿಯರ್ಗೂ ಸ್ಯಾಂಡ್ವಿಚ್ ಹಾಕಿದಾಳಂತೆ, ಅದನ್ನ ತೆಗೆದ್ಬಿಟ್ಟು ದೋಸೆನೇ ಮಾಡ್ಕೊಡು. ಭದ್ರತೆ. ಸುಮಾ, ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು, ರೆಡಿಯಾಗು. ನಮ್ಮ ಮನೆಯವ್ರಿಗೆ ನನ್ನ ಉಳಿಸ್ಕೋಬೇಕು, ಅವಳ ಹತ್ರ ಮಾತಾಡ್ಬೇಕು, ಅವಳನ್ನ ಒಪ್ಪಿಸ್ಬೇಕು, ಅವಳನ್ನ ನನ್ನ ಜೊತೆ ಸೇರಿಸ್ಬೇಕು ಅನ್ನೋ ಯೋಚನೆ ಇಲ್ಲ ಬ್ರೋ. ನಮ್ಮಪ್ಪ ಅಂತೂ ಮಾತಿಗೂ ನೀನು ವೇಸ್ಟ್ ಫೆಲೋ, ನೀನ್ ಯೂಸ್ ಇಲ್ಲ ಅಂತ ಹೇಳಿ 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 ಸಾರಿ. ಇನ್ನು ನಮ್ಮಮ್ಮ ನನ್ನ ಕರ್ಮ, ಮಕ್ಳ ಸಪೋರ್ಟಿಗೆ ಅಮ್ಮಂದ್ರು ನಿಂತ್ಕೋತಾರೆ ಅಂತ ಹೇಳ್ತಾರೆ. ನಮ್ಮಮ್ಮ ಹೂ ಮಾರೋರ್ ಸಪೋರ್ಟಿಗೆ ನಿಂತಿದ್ದಾರೆ. ಅವಳ ಮಾತು ಕೇಳ್ಕೊಂಡು ನನಗೆ ಅವಮಾನ ಮಾಡ್ತಾರೋ. ಮನೇಲಿ 1 ನಿಮಿಷ ಇರಕ್ಕಾಗಲ್ಲ ಮಗ, ಬರೀ ಜಗಳ. ನೋಡ್ ಮಗ ಮಗ ನೋಡ್ ಮಗ, ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರತ್ತೆ ಮಗ. ನಿನ್ ಲಿಮಿಟ್ ಮೀರ್ತಾ ಇದ್ಯಾ, ಕೇಳಿಸ್ಕೊ ಇಲ್ಲಿ. ನಿಂಗೆ ಇಲ್ಲೇನಾದ್ರು ಆದ್ರೆ ನಮ್ ತಲೆಗೆ ಬರುತ್ತೋ? ಪ್ಲೀಸ್ ಮನೆಗೆ ಹೊರಡು ಪ್ಲೀಸ್. ಫ್ರೆಂಡ್ ಆಗಿ ನೀನು ಮನೆ ಬಿಟ್ಟು ಹೊರಗಡೆ ಹೋಗು ಅಂತ ಹೇಳ್ತಾ ಇದ್ದಲ್ಲ ಮಗ. ಹಂಗಲ್ಲ ಮಗ. ಮಗ, ಫ್ರೆಂಡು ಅಂತ ಹೇಳ್ತಿದೀವೋ?
ಬೇರೆ ಯಾರಾದ್ರೂ ಆಗಿರೋ ಸತ್ರು ಚಿಂತೆ ಇಲ್ಲ ಅಂತ ಸುಮ್ಮನೆ ಹೋಗ್ತಿದ್ವಿ. ಬರೀ ಬುದ್ಧಿ ಹೇಳೋರೆ ಮನೇಲಿ ಅವರು ಇಲ್ಲಿ ನೀವುಗಳು ನನಗೆ ತಲೆ ಇಲ್ವಾ ಇಲ್ಲಿ? ಓ ನೀನ್ ಬಿಯರ್ ಕುಡಿತಾ ಇದೀನಿ ಅಂತನಾ? ಹೊರಗೆ ಹೋಗ್ಬೇಕಲ್ಲ? ನೋಡಲ್ಲ ಕಣ, ಇನ್ನೊಂದ್ಸತಿ ಜಾಗಕ್ಕೆ ಅರ್ಥ ಮಾಡ್ಕೋ. ಏನತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಂದು ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನಾನ್ ಒಡವೆ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ರೆ ನೀನ್ ಬರ್ತಿದ್ಯಾ? 108 ಪ್ರಶ್ನೆ ಮಾಡ್ತಿದ್ದೆ. ಈಗ ದೇವಸ್ಥಾನ ಅಂತ ಹೇಳಿದ ತಕ್ಷಣ ಬಂದೆ ತಾನೆ, ಅದಕ್ಕೆ ಬಾ ಒಳಗೆ ಬಾ. ನಿಂತ್ಕೊಳಮ್ಮ. ಏನ್ರ ಅಮ್ಮನ ತಿರ್ಗಾ ಅಲ್ಲೇ ಕುಣಿಸಿದ್ರಲ್ರಿ? ಏನಮ್ಮ ಇವು ಹೂ ಮಾರೋ ಜಾಗನ ಇದು? ಒಡವೆ ಅಂಗಡಿ ಇದು. ಏನ್ ದಿನ ಹೇಳ್ಬೇಕಾ ನಿನ್ಗೆ? ಇಲ್ಲಿ ಬರೋ ಜನ ಹೂ ಕೊಂಡ್ಕೊಳಕಲ್ಲ ಬರೋದು, ಒಡವೆ ಕೊಂಡ್ಕೊಳೋದಿಕ್ಕೆ. ನೀನ್ ಹೂ ಅಂತ ಕಿರ್ಚ್ತಾ ಇದ್ರೆ ನಮ್ ಕಸ್ಟಮರ್ಗೆ ಡಿಸ್ಟರ್ಬ್ ಆಗುತ್ತೆ. ಫಸ್ಟ್ ತೆಗಿಯಮ್ಮ. ನನ್ನ ಹತ್ರ ಹೂ ತಗೊಂಡು ನಿಮ್ ಅಂಗಡಿಗೆ ಬರ್ದೇ ಹೋಗ್ತಾರಾ? ಅವ್ರ ಪಾಡಿಗೆ ಅವ್ರು ಬರ್ತಾರೆ. ಶ್ರೀಮಂತರು ನಾವಿರೋ ಜಾಗಕ್ಕೆ ಬರಲ್ಲ, ಅದಕ್ಕೆ ನಾವೇ ಅವ್ರಿರೋ ಜಾಗಕ್ಕೆ ಬಂದ್ರೆ ಅದಕ್ಕೂ ಕಲ್ ಹಾಕ್ತಿರಲ್ಲ. ವಾದಿಸ್ಬೇಡ ನೀನು. ಹೂ ಮಾರೋದಕ್ಕೆ ಅಂತಾನೆ ಬೇರೆ ಬೇರೆ ಜಾಗ ಐತೆ, ಅಲ್ಲೋಗಿ ಮಾರ್ಕೋ. ನಮ್ ಕಸ್ಟಮರ್ಗೆ ಡಿಸ್ಟರ್ಬ್ ಆಗುತ್ತೆ. ಫಸ್ಟ್ ತೆಗಿಯಮ್ಮ. ಆಯ್ತು ಬಿಡೋಣ, ಅದಕ್ಕೆ ಯಾಕೆ ಅಷ್ಟು ಕೋಪ ಮಾಡ್ಕೋತೀಯಾ? ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಎಲ್ರಿಗೂ ಸಮಯ ಬರುತ್ತೆ. ನನ್ ಸಮಯ ಬಂದಾಗ ಇದೇ ಅಂಗಡಿಗೆ ಒಡವೆ ಖರೀದಿ ಮಾಡಕ್ ನಾನೇ ಬರ್ತೀನಿ. ನೀನು ಹೂ ಮಾರೋಳ್ ತಾನೆ? ಸುಮಾ, ಯಾಕೆ ಇಲ್ಲಿ ನಿಂತಿದ್ಯಾ? ಏನಾಯ್ತು? ಈ ಹುಡುಗಿ ಹೂ ಮಾರ್ತಾ ಇದ್ದು ಮೇಡಮ್. ಇವರು ಯಾಕಪ್ಪ, ನಿನ್ಗೇನ್ ಕಷ್ಟ? ಕಷ್ಟ ಏನಿಲ್ಲಮ್ಮ. ಈ ಹುಡುಗಿ ಹೂ ಮಾರೋಳು, ಕಿರಿಕ್ ಮಾಡ್ತಾಳೆ. ಏನಪ್ಪ, ನಿನಗೆ ಚೆನ್ನಾಗ್ ಕಣ್ ಕಾಣಿಸುತ್ತೆ ತಾನೆ? ಇವಳನ್ನ ನೋಡಿದ್ರೆ ಹೂ ಮಾರಕ್ಕೆ ಬಂದಿರೋಳ್ ತರ ಕಾಣಿಸ್ತಾಳ? ಇವಳು ನನ್ ಸೊಸೆ. ಒಡವೆ ತಗೊಳ್ಳೋದಿಕ್ಕೆ ಇಲ್ಲಿಗೆ ಬಂದಿದೀವಿ. ನಿನ್ಗೇನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ ಮೇಡಮ್. ನೋಡಪ್ಪ, ನೀನು ಇಲ್ಲಿ ಕಾವಲ್ ನಿಂತು ಹೇಗೆ ನಿನ್ ಕುಟುಂಬನ ಕಾಪಾಡ್ತಾ ಇದೆಯೋ ಹಾಗೆ ಹಿಂದೊಮ್ಮೆ ಇವಳು ಹೂ ಮಾರ್ತಿದ್ಲು. ಅದ್ರಲ್ಲಿ ಏನಿದೆ ತಪ್ಪು? ಜೀವನ ನಡ್ಸೋದಿಕ್ಕೆ ಯಾವ ಕೆಲ್ಸ ಬೇಕಾದ್ರೂ ಮಾಡ್ಬೋದು, ಆ ಕೆಲ್ಸನ ಕೀಳಾಗಿ ನೋಡ್ಬಾರ್ದು. ಈಗೇನು, ನಾವ್ ಒಳಗಡೆ ಹೋಗದಾ ಇಲ್ಲ ಬೇರೆ ಅಂಗಡಿ ನೋಡ್ಕೊಳ್ಳ? ಅಯ್ಯೋ ಸಾರಿ ಮೇಡಮ್, ದಯವಿಟ್ಟು ಒಳಗಡೆ ಹೋಗಿ. ಆಮ ಯಾಕಮ್ಮ ಇಲ್ಲೇ ನಿಂತ್ಬಿಟ್ಟೆ? ಏನಾಯ್ತು? ಅತ್ತೆ, ನಾನು ಹೊರಗಡೆ ಕೂತ್ಕೊಂಡು ಹೂ ಮಾರ್ತಿರ್ಬೇಕಾದ್ರೆ ಅಲ್ಲಿಂದಾನೆ ಒಳಗಡೆ ಇರೋರ್ನ ನೋಡ್ತಿದ್ದೆ. ನನ್ನ ಹಣೆ ಬರದಲ್ಲಿ ಈ ಅಂಗಡಿ ಒಳಗೆ ಬರಕ್ ಆಗಲ್ಲ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಬಂದಿದ್ದೀನಿ. ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅತ್ತೆ. ಈಗ ಬಂದಾಯ್ತಲ್ಲ, ಸಂತೋಷ ಪಡು. ಇಷ್ಟು ದಿನ ಹೊರಗಡೆಯಿಂದ ಯಾರ್ಯಾರು ಒಡವೆ ತಗೋತಾರೆ ಅಂತ ನೋಡ್ತಾ ಇದ್ದೆ, ಇವತ್ತು ನೀನೇ ಒಡವೆ ತಗೊಳಕ್ ಒಳಗ್ ಬಂದಿದ್ಯಾ.
ನಾನಾ? ಹಾ, ನನಗೇನು ಬೇಡ ಅತ್ತೆ, ನೀವೇನಾದ್ರೂ ತಗೊಳ್ಳಿ. ನನಗೆ ಮನೇಲಿ ಬೇಕಾದಷ್ಟು ಒಡವೆಗಳಿದೆ, ಅದನ್ನೇ ನಾನು ಹಾಕೊಳ್ತಾ ಇಲ್ಲ. ಮತ್ತೆ ಮತ್ತೆ ಒಡವೆ ತಗೊಂಡು ಏನ್ ಮಾಡ್ಲಿ? ಈಗ ಒಡವೆ ತಗೊಳಕ್ ಬಂದಿರೋದು ನಿನಗೆ. ಅಯ್ಯಯ್ಯೋ, ನನಗೇನು ಬೇಡ ಅತ್ತೆ, ನೀವ್ ತಗೊಳ್ಳಿ. ನಾನಿವಾಗ ಹೇಗಿದ್ದೀನೋ ಹಾಗಿರೋಕೆ ಇಷ್ಟ. ನಿನಗೆ ಬರೀ ಸೀದಾ ಸಾದಾ ಬದುಕೋದು ಹೇಗೆ ಅಂತ ಮಾತ್ರ ಗೊತ್ತಿತ್ತು, ಗತ್ತಾಗಿ ಬದುಕೋದು ಹೇಗೆ ಅಂತ ನಿನಗೆ ಗೊತ್ತೇ ಇಲ್ಲ. ಸಾಧನಾ ಫ್ರೆಂಡ್ಸು ಮನೆಗ್ ಬಂದವರೆಲ್ಲ ನೀನ್ ನೋಡಿ ಕೆಲಸದವಳು ಅಂತ ಹೇಳ್ಬೇಕಾದ್ರೆ ನನ್ಗೆಷ್ಟು ಬೇಜಾರಾಗ್ತಾ ಇತ್ತು ಗೊತ್ತಾ? ಅವರೆಲ್ಲ ಹಾಗೆ ಮಾತಾಡೋದಿಕ್ಕೆ ಏನ್ ಕಾರಣ ಗೊತ್ತಾ? ನೀ ಹೀಗಿರೋದು. ಇರ್ತಾನೆ ನಿನ್ನ ಕರ್ಕೊಂಡು ಹೋಗಿ ಒಡವೆ ಬಟ್ಟೆ ಎಲ್ಲ ಕೊಡಿಸ್ತಾನೆ ಅಂತ ಇಷ್ಟು ದಿನ ಕಾಯ್ತಾ ಇದ್ದೆ. ಆದ್ರೆ ಅವನಿಗೆ ರಾಜಕೀಯ ಮಾಡೋದಕ್ಕೆ ಟೈಮ್ ಸಾಲಲ್ಲ. ಇದಕ್ಕೆಲ್ಲ ಎಲ್ಲಿರುತ್ತೆ ಟೈಮು? ಅದಕ್ಕೆ ನಾನು ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದೆ. ಅದವ್ರ ಕನ್ಸಲ್ವಾ ಅತ್ತೆ? ಅವ್ರ ಹಾಗೆ ನಡ್ಕೋತಿರೋದ್ರಲ್ಲೂ ಏನೂ ತಪ್ಪಿಲ್ಲ. ಬಹುಶಃ ನಾನಾಗೆ ಕೇಳಲಿ ಅಂತ ಸುಮ್ಮನಿರ್ಬೋದೇನೋ. ಅಬ್ಬಾ, ಯಾವತ್ತೂ ನಿನ್ ಗಂಡನ್ನ ನೀನ್ ಬಿಟ್ಕೊಡೋದೇ ಇಲ್ಲ ಅಲ್ಲ? ಹೆಂಡತಿ ಅಂದ್ರೆ ಹಾಗೇ ಇರ್ಬೇಕು, ಗಂಡನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ನಿಂಗೆ ಇನ್ನೊಂದು ಗುಟ್ಟು ಹೇಳ, ಮನ್ಸಲ್ಲಿರೋ ಆಸೆನ ಮನ್ಸಲ್ಲೇ ಇಟ್ಕೋಬಾರ್ದು, ಗಂಡನ ಹತ್ರ ಹೇಳ್ಬಿಡ್ಬೇಕು. ಇಲ್ಲ ಅಂದ್ರೆ ತೀರ್ಥನಂತ ಗಂಡಸ್ರಿಗೆ ಇವೆಲ್ಲ ಅರ್ಥನೇ ಆಗಲ್ಲ. ನಿನ್ನ ಮುದ್ದಾಗಿ ನೋಡ್ಬೇಕು ಅಂತ ನನಗೂ ಆಸೆ ಇರಲ್ವಾ? ನಾನು ನಿನ್ನಮ್ಮ ಆಗಿದ್ರೆ ನೀನ್ ತಗೋತಾ ಇದ್ದೆ ತಾನೆ? ಪ್ಲೀಸ್ ಬೇಡ ಅಂತ ಹೇಳ್ಬೇಡ. ಬಾ ಬಾಮ್ಮ. ನಮಸ್ತೆ ಅಮ್ಮವ್ರೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸಾಹೇಬ್ರು ಚೆನ್ನಾಗಿದ್ದಾರೆ. ನಿಂಗೆ ಯಾವ ಒಡವೆ ಬೇಕು ಹೇಳು? ಅತ್ತೆ, ನನ್ಗೇನು ಬೇಡ ಅನ್ಸುತ್ತೆ. ಈಗ ತಾನೇ ಹೇಳ್ದೆ ಅಮ್ಮ ಕೊಡ್ಸಿದ್ರೆ ತಗೋತೀನಿ ಅಂತ, ಮತ್ತೆ ಬೇಡ ಅಂತಿದ್ಯಲ್ಲ. ನನ್ಗೇನು ಬೇಡ ಅತ್ತೆ, ಕಾಲ್ ಚೈನ್ ಕೊಡ್ಸ್ಬಿಡಿ ಸಾಕು. ಹುಚ್ಚು ಹುಡುಗಿ ಕಣೆ ನೀನು, ಕಾಲ್ ಚೈನ್ ಕೊಡ್ಸಕ್ಕೋಸ್ಕರ ಇಷ್ಟು ದೂರ ಕರ್ಕೊಂಡ್ ಬಂದ? ಅಲ್ಲ ಕಣೆ, ಎಷ್ಟು ದಿನ ಅಂತ ದಾರದಲ್ಲೇ ತಾಳಿ ಕಟ್ಕೊಂಡು ಓಡಾಡ್ತೀಯ, ಅದಕ್ಕೆ ನಿನಗೊಂದು ತಾಳಿ ಚೈನ್ ಕೊಡ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ತಾಳಿ ಸರನ? ಅಯ್ಯೋ ಅತ್ತೆ, ಅದು ತುಂಬಾ ದುಡ್ಡು ಖರ್ಚಾಗುತ್ತೆ, ನನಗ್ ಬೇಡ. ಆಗ್ಲೇ ಏನ್ ಹೇಳ್ದೆ? ಅಮ್ಮ ಅಂತ ಹೇಳ್ದೆ ತಾನೆ? ಅಮ್ಮ ಅಂತ ಹೇಳಿದ್ಮೇಲೆ ಇಷ್ಟ ಖರ್ಚಾಗತ್ತೆ ಅಷ್ಟ್ ಖರ್ಚಾಗತ್ತೆ ಅಂತ ಯಾರಾದ್ರೂ ಕೇಳ್ತಾರಾ? ದುಡ್ಡಿನ ಬಗ್ಗೆ ನೀನ್ ಯೋಚನೆನೇ ಮಾಡಬಾರ್ದು. ನಾನು ಯಾರು? ನಿನಗ ಅತ್ತೆ ಮತ್ತೆ ಅಮ್ಮ ಅಲ್ವಾ? ಮತ್ತೆ ಯಾಕೆ ದುಡ್ಡಿನ ಬಗ್ಗೆ ಮಾತಾಡ್ತೀಯ ನೀನು? ಸರ್, ತಾಳಿ ಚೈನ್ ತೋರಿಸಿ. ಎಲ್ಲ ಹೊಸ ಡಿಸೈನ್. ನೋಡು. ಇಷ್ಟ ಆಯ್ತಾ? ಅತ್ತೆ, ನಂಗೆ ತುಂಬಾ ಮುಜುಗರ ಆಗತ್ತೆ. ಇದು ಎಷ್ಟು ದೊಡ್ಡದಿದೆ ನೋಡಿ, ತುಂಬಾ ದಪ್ಪ ಆಯ್ತು, ಜಾಸ್ತಿ ಖರ್ಚಾಗ್ಬೋದೇನೋ. ಮಾ, ಪದೇ ಪದೇ ದುಡ್ಡಿನ ಬಗ್ಗೆ ಮಾತಾಡ್ಬೇಡ. ಅದ್ ಕೊಡಿ. ಇದು ಚೆನ್ನಾಗಿದೆ, ಇದು ಹಾಕು. ಹಾಕು. ಬೇಡ ಅತ್ತೆ, ತುಂಬಾ ದಪ್ಪ ಆಯ್ತು, ನನ್ಗೆ ಇದೇ ಸಾಕು. ಇದಾ? ಹಾ ಸರಿ, ಅದನ್ನೊಂದ್ಸತಿ ಹಾಕೋ ನೋಡೋಣ. ಇಷ್ಟ ಆಯ್ತಾ? ಹಾಗಾದ್ರೆ ನಿನ್ ತಾಳಿನ ಬಿಚ್ಕೊಡು, ಅವರು ಈ ಚೈನ್ಗೆ ಪೋಣಿಸ್ಕೊಡ್ತಾರೆ. ಅಯ್ಯೋ ಬೇಡ ಬೇಡ ಅತ್ತೆ, ಈ ಮಾಂಗಲ್ಯ ಸರನ ನಾನ್ ಸಾಹೇಬ್ರು ಕೊಡ್ತೀನಿ.
ಅವರೇ ಪೂಜೆ ಮಾಡಿ ನನ್ನ ಕುತ್ತಿಗೆಗೆ ಹಾಕೊಡ್ತಾರೆ. ಸರಿ ಸರಿ, ಒಂದ್ ಕೆಲ್ಸ ಮಾಡು, ಅಲ್ಲಿ ದೊಡ್ಡ ಕನ್ನಡಿ ಇದೆ, ಆ ಕನ್ನಡಿನಲ್ಲಿ ಈ ಚೈನು ತಾಳಿನ ಇಟ್ಟು ನೋಡು ಹೇಗ್ ಕಾಣಿಸತ್ತೆ ಅಂತ. ಸಾಹೇಬ್ರೆ, ಏನ್ ಹೇಳಿ ಸುಮ್ನವ್ರೆ? ಅದು ಏನ್ ಸುಮ್ನವ್ರೆ? ಅದು ಏನು ಅಂತ ಹೇಳಿ, ನನ್ ತುಂಬಾ ಕೆಲ್ಸ ಇದೆ. ಅತ್ತೆ ನಂಗೆ ಹೊಸ ಮಾಂಗಲ್ಯ ಸರ ಕೊಡ್ಸಿದ್ರು. ಇದನ್ನ ನಾನಾಗೆ ಹಾಕೊಳ್ಳೋದ್ಕಿನ್ನ ನೀವು ನನ್ನ ಕುತ್ತಿಗೆಗೆ ಹಾಕಿದ್ರೆ ನಂಗೆ ತುಂಬ ಖುಷಿ ಆಗತ್ತೆ. ನಮ್ಮ ಮದುವೆ ತುಂಬ ವಿಚಿತ್ರವಾಗಿ ನಡೆದೋಯ್ತು. ಹೆಣ್ಣು ನೋಡಲಿಲ್ಲ, ಗಂಡು ಹೆಣ್ಣು ಒಪ್ಪಿಗೆ ಪಡೀಲಿಲ್ಲ, ಎರಡು ಮನೆಯವರು ಸೇರಲೇ ಇಲ್ಲ, ಅಕ್ಷತೆ ಕಾಳು ಹಾಕಿ ಆಶೀರ್ವಾದನೂ ಮಾಡಲಿಲ್ಲ. ಆದರೂ ದೇವರು ನಮ್ಮಿಬ್ರನ್ನು ಗಂಡ ಹೆಂಡತಿಯಾಗಿ ಮಾಡಿದ್ದಾನೆ. ಇದು ನನ್ನ ಸೌಭಾಗ್ಯ ಅಂತ ಒಪ್ಕೊಂಡು ಕಣ್ಮುಚ್ಚಿ ನಡೀತೀನಿ. ನಿಮಗೂ ನಾನು ನಿಮ್ಮ ಹೆಂಡತಿ ಆಗೋದಕ್ಕೆ ಅರ್ಹಳು ಅನ್ಸಿದ್ರೆ ಇದು ನನ್ನ ಕುತ್ತಿಗೆಗೆ ಹಾಕ್ತೀರಾ? ನಿಜ, ಅವತ್ತು ನಿಮ್ಮ ಮಾನ ಉಳಿಸ್ಬೇಕಾಗಿತ್ತು, ನನ್ನ ಮೇಲೆ ಇದ್ದಿದ್ದ ಕಳಂಕ ತೆಗಿಬೇಕಾಗಿತ್ತು. ಆದ್ರೆ ಅವತ್ತಿದ್ದಿದ್ದು ನಂಗೆ ಒಂದೇ ಒಂದು ದಾರಿ, ನಿಮಗೆ ತಾಳಿ ಕಟ್ಟೋದಾಗಿತ್ತು. ಖಂಡಿತ ನಾವಿಬ್ರು ಮನಸ್ಸು ಸೇರಿರ್ಲಿಲ್ಲ, ಒಬ್ರನ್ನೊಬ್ರು ಒಪ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಬೇರೆ ಇದೆ ಸುಮ್ಮನವ್ರೆ. ನಾನು ನಿಮ್ಮನ್ನ ಮನ್ಸಾರೆ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ. ಅವತ್ತು ಒತ್ತಡದಿಂದ ತಾಳಿ ಕಟ್ತೆ, ಆದ್ರೆ ಇವತ್ತು ನಿಮ್ಮೇಲೆ ಪ್ರೀತಿಗೆ ತಾಳಿ ಕಟ್ತಾ ಇದ್ದೀನಿ. ನಾನು ನಿಮ್ಮನ್ನ ಮನ್ಸಾರೆ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ.